ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಈಗ ಲಿಯೋ ಸಿಂಹ ರಾಶಿರವರಿಗಾಗಿ ಲವ್, ಕರಿಯರ್ ಆ್ಯಂಡ್ ಏಂಜಲ್ ಗೈಡೆನ್ಸ್ ಫಾರ್ ಫೆಬ್ರವರಿ ಮಂತ್ ಅಂತ ರೀಡಿಂಗ್ ಮಾಡ್ತಿರೋದು. ಸೊ ಫಸ್ಟ್ ಕಾರ್ಡ್ಸ್ ನೋಡೋಣ ಏನು ಬರ್ತಿದೆ ಅಂತ. 2 ಆಫ್ ಸಾರ್ಟ್ಸ್ ಫಾರ್ ಲವ್ ರೀಡಿಂಗ್, ಕರಿಯರ್ 5 ಆಫ್ ಸಾರ್ಟ್ಸ್, ಬೋತ್ ಸಾರ್ಟ್ಸ್ ಕಾರ್ಡ್ ಬರ್ತಾ ಇದೆ. ಏಂಜಲ್ ಗೈಡೆನ್ಸ್ ಬರ್ತಿರೋದು ಫರ್ಗಿವ್ನೆಸ್. ಬ್ಯೂಟಿಫುಲ್ ಕಾರ್ಡ್ ಬಂದಿದೆ ನಿಮಗೆ ಆ್ಯಕ್ಚುಲಿ ಈ ತಿಂಗಳಿಗಾಗಿ. ಓಕೆ, ಸೊ ಫೆಬ್ ಮಂತಲ್ಲಿ ಐ ಥಿಂಕ್ ಲವ್ ಅಂತ ಬಂದರೆ ಕನ್ಫ್ಯೂಷನ್ ತುಂಬ ಇರುತ್ತೆ ಅಂತ ಕಾಣಿಸ್ತಿದೆ ಸಿಂಹರಾಶಿರವರಿಗಾಗಿ. ಈ ಪ್ರಪೋಸಲ್ ನೋಡೋದಾ ಅಥವಾ ಕರೆಂಟ್ಲಿ ಆ ಪರ್ಸನ್ ಜೊತೆ ಡೀಲ್ ಮಾಡ್ತಿದ್ದೀರಾ, ಬಟ್ ಆ ಪರ್ಸನ್ ಕಡೆಯಿಂದ ನಿಮಗೆ ಮೇ ಬಿ ರೆಸ್ಪಾನ್ಸ್ ಸಿಗ್ತಿರಲ್ಲ, ಅಥವಾ ಕನ್ಫ್ಯೂಷನ್ ಕೈಂಡ್ ಆಫ್ ನಿಮಗೆ ಗೊತ್ತಾಗ್ತಿಲ್ಲ ನಾನು ನಿಜವಾಗ್ಲೂ ಈ ಪರ್ಸನನ್ನು ಪ್ರೀತಿ ಮಾಡ್ತಿದ್ದಾರಾ ಇಲ್ವಾ, ಆ ಒಂದು ಸ್ಟೇಜಲ್ಲಿ ನೀವು ಇರೋ ಚಾನ್ಸಸ್ ನನಗೆ ಕಾಣಿಸ್ತಾ ಇದೆ. ತುಂಬ ಕನ್ಫ್ಯೂಷನ್ಸ್ ಕಾಣಿಸ್ತಿದೆ ಆ್ಯಂಡ್ ಡಿಸಿಷನ್ಸ್ ತೊಗೋಬೇಕಾಗ್ತಿದೆ ಅಂತ ಕಾಣಿಸ್ತಿದೆ ಗೈಸ್. ಸೊ ಫೆಬ್ರವರಿ 2 ವೀಕ್ಸ್ ಒಳಗಡೆ ಆದಷ್ಟು ಒಂದು ಡಿಸಿಷನ್ ನಿಮ್ಮ ಮುಂದೆ ಬರುತ್ತೆ ಆ್ಯಂಡ್ ನೀವು ರೆಡಿ ಇರ್ತೀರಾ ಡಿಸಿಷನ್ ತೊಗೊಳೋಕ್ಕೆ ಅಂತ ಕಾಣಿಸ್ತದೆ. ಐ ಥಿಂಕ್ ಇಲ್ಲಿ ನೀವು ತುಂಬ ಇವರು ನಿಮಗೆ ಡೀಟೇಲ್ಸ್ ಕೊಡ್ತಿದ್ದಾರೆ, ಏನೋ ಹೇಳ್ತಿದ್ದಾರೆ ಅಂತ ಬರ್ತಿದೆ, ಬಟ್ ನೀವು ನಂಬ್ತಿಲ್ಲ ಕೈಂಡ್ ಆಫ್. ಬಿಕಾಸ್ ಈ ಪರ್ಸನ್ ನೋಡಿ, ನೀವು ಅವ್ರ ಕಣ್ಣ ಮೇಲೆ ಯಾವ ಥರ ಪಟ್ಟಿ ಕಟ್ಟಿದೆ, ಏನೋ ಒಂದು ಕ್ಲಾತ್ ಕಟ್ಟಿದ್ದಾರೆ, ಅದೇ ಥರ ನಿಮ್ಮ ಸಿಚುವೇಶನ್ ಇದೆ. ಲೈಕ್ ನೀವು ಅಷ್ಟೇ ನಿಮ್ಮ ಕಣ್ಣ ಮೇಲೆ ಯಾವುದೋ ಒಂದು ಬಟ್ಟೆನ ಕಟ್ಕೊಂಡ್ಬಿಟ್ಟಿದ್ದೀರಾ, ಏನು ನಿಮಗೆ ರಿಯಾಲಿಟಿ ನೋಡೋಕ್ಕಾಗ್ತಿಲ್ಲ ಅಂತ ಕಾಣಿಸ್ತಿದೆ. ಸೊ ಐ ಥಿಂಕ್ ಬ್ಲೈಂಡ್ಲಿ ಯಾರ ಮೇಲೆ ಬಿಲೀವ್ ಮಾಡಿಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇ ಬಿ ಇಫ್ ಯು ಹ್ಯಾವ್ 2 ಆಪ್ಷನ್ಸ್ ಅಂತ ಇದ್ದರೆ ನೋಡಿ, ಕಮ್ಯುನಿಕೇಟ್ ಮಾಡಿ, ಇನ್ನೂ ವಿತಿನ್ 2 ವೀಕ್ಸ್ ಒಳಗಡೆ ಒಂದು ಡಿಸಿಷನ್ ತೊಗೋಬಹುದು ಅಂತ ಕಾಣಿಸ್ತಿದೆ. ಐ ಥಿಂಕ್ ನೀವು ತುಂಬ ಪ್ರಿಪೇರ್ ಆಗ್ತಿದ್ದೀರಾ ಕೆಲವೊಬ್ಬರು ಈ ಪರ್ಸನ್ನ ಮೀಟ್ ಆಗೋಕ್ಕೆ ಅಥವಾ ಮಾತಾಡೋಕ್ಕೆ ಅಂತ ಕಾಣಿಸ್ತಿದೆ. ನೀವು ಎಷ್ಟು ಟೈಮು ಅವ್ರನ್ನ ಇಂಪ್ರೆಸ್ ಮಾಡೋದ್ರಲ್ಲಿ ವೇಸ್ಟ್ ಮಾಡ್ತೀರಾ, ಅದೇ ಟೈಮ್ ನಿಮ್ಮನ್ನು ನೀವು ಕರೆಕ್ಟ್ ಮಾಡ್ಕೊಳ್ಳಿ ಅಥವಾ ನಿಮ್ಮನ್ನು ನೀವು ಇಂಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲೈಕ್ ಸೆಲ್ಫ್ ಲವ್ ಇದ್ಬಿಟ್ರೆ ನೀವು ಹೇಗಿದ್ದೀರಾ ಅದೇ ಒಂಥರ ನೀವು ಬೇರೆಯವ್ರ ಮುಂದೆ ಹೋಗಬಹುದು ಆ್ಯಂಡ್ ನಿಮ್ಮ ಒರಿಜಿನಾಲಿಟಿ, ಯೂನಿಕ್ನೆಸ್ ನೋಡಿ ಮುಂದೆ ಇರೋ ವ್ಯಕ್ತಿ ಆಟೋಮೆಟಿಕ್ಕಾಗಿ ಇಷ್ಟಪಡ್ತಾರೆ. ಸೊ ನೀವು ಅವ್ರಿಗೇನು ಇಷ್ಟ, ಅವ್ರಿಗೆ ನಾನು ಯಾವ ಥರ ಇಂಪ್ರೆಸ್ ಮಾಡ್ಬೋದು ಅದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡಬೇಡಿ ಅಂತ ಹೇಳ್ತಾ, ಐ ಥಿಂಕ್ ಡೋಂಟ್ ಟ್ರಸ್ಟ್ ಬ್ಲೈಂಡ್ಲಿ ಇಂಟು ಯುವರ್ ರಿಲೇಷನ್ಶಿಪ್. ಕರೆಂಟ್ಲಿ ಇಫ್ ನೀವು ಯಾರಿಗಾದ್ರೂ ಡೇಟ್ ಮಾಡ್ತಿದ್ದೀರಾ ಅಂದರೆ ಕಂಪ್ಲೀಟಾಗಿ ಆ ಪರ್ಸನ್ನ ನೀವು ನಂಬಕ್ಕೆ ಹೋಗಬೇಡಿ. ಅಥವಾ ನಿಮ್ಮ ಲೈಫಲ್ಲಿ ಇಬ್ಬರು ಇದ್ದಾರೆ ಅಂತಿದ್ರೆ, ತುಂಬ ಕನ್ಫ್ಯೂಷನಲ್ಲಿದ್ದೀರಾ ಅಂತ ಇದ್ದರೆ ಡೆಫಿನೆಟ್ಲಿ ಟೈಮ್ ತೊಗೊಂಡು ಡಿಸಿಷನ್ ತೊಗೊಳ್ಳಿ ಅಂತ ಬರ್ತಾ ಇದೆ. ಆ್ಯಂಡ್ ಆಲ್ಸೋ ಕೆರಿಯರಲ್ಲಿ ನೋಡ್ತಾ ಇದ್ದೀನಿ, ನನಗೆ 5 ಆಫ್ ಸಾರ್ಟ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಕೈಂಡ್ ಆಫ್ ನೀವು ನಿಮ್ಮ ಕರೆಂಟ್ಲಿ ಕರಿಯರ್ ಲೈಫು ಅಷ್ಟು ನಿಮ್ಮದು ಚೆನ್ನಾಗಿ ನಡೀತಿಲ್ಲ ಅಂತ ಹೇಳ್ಬೋದು, ಅಥವಾ ಚೆನ್ನಾಗಿ ನಡೀತಿದ್ರು ಎಲ್ಲೋ ಒಂದು ಕಡೆ ಒಂದು ಚೀಟಿಂಗ್ಸ್ ಎನರ್ಜೀಸ್ ಇದ್ದಾವೆ, ಅಥವಾ ನೀವು ಯಾರಿಗೋ ಚೀಟ್ ಮಾಡ್ತಿರ್ಬೋದು, ನೀವು ಯಾರಿಗೋ ಹರ್ಟ್ ಮಾಡ್ತಿರ್ಬೋದು. ಇಲ್ಲಿ ಎನರ್ಜಿ ಯಾಕಂದರೆ ಇಲ್ಲಿ ನಿಮ್ಮ ಕರಿಯರ್ ನಾನು ಇಲ್ಲಿ ತೊಗೋತಿರೋದ್ರಿಂದ ಗೈಸ್, ನನಗೇನು ರೀಡಿಂಗಲ್ಲಿ ಸಿಗ್ತಿದೆ ಅಂದರೆ ನಿಮ್ಮ ಎನರ್ಜಿನೇ. ಮೇ ಬಿ ನೀವು ಡಿಸ್ಟರ್ಬ್ ಇರೋದ್ರಿಂದ ಬೇರೆಯವ್ರಿಗೇನೋ ನೀವು ಬೇರೆ ಥರ ಇದು ಮಾಡ್ತಿದ್ದೀರಾ ಅಂತ ಕಾಣಿಸ್ತಿದೆ. ಸೊ ಡೋಂಟ್ ಡೂ ದ್ಯಾಟ್. ಅಥವಾ ನಿಮ್ಮ ಜೊತೆನೇನೋ ರಾಂಗ್ ಆಗ್ತಿದೆ ಅಂತ ಇದ್ರೆ, ಬಿಕಾಸ್ ದಿಸ್ ಈಸ್ ಅ ವೆರಿ ಜನರಲ್ ರೀಡಿಂಗ್ ಅಲ್ವಾ, ಹಾಗಾಗಿ ಎಕ್ಸಾಕ್ಟಾಗಿ ನಾನು ನಿಮಗೆ ಹೇಳೋಕ್ಕಾಗಲ್ಲ. ಯಾರು ವಿಡಿಯೋ ನೋಡ್ತಿದ್ದೀರಾ ನಿಮಗೆ ಅದು ಹಾಗೆ ಹೇಳಬೇಕು ಅಂದರೆ ಪರ್ಸ್ನಲ್ ರೀಡಿಂಗ್ ತೊಗೋಬೇಕಾಗತ್ತೆ ನೀವು. ಸೊ ಐ ಥಿಂಕ್ ಎಲ್ಲೋ ಒಂದು ಕಡೆ ಕರಿಯರಲ್ಲೂ ಅಷ್ಟು ನಿಮಗೆ ಪೀಸ್ ಇಲ್ಲ, ಒಂದು ನೆಮ್ಮದಿ ಇಲ್ಲ ಅಂತ ಕಾಣಿಸ್ತಾ ಇದೆ. ಅಥವಾ ನೀವು ಅಷ್ಟು ಹಾನೆಸ್ಟಾಗಿ ನೀವು ಯಾವ ಥರ ಮುಂಚೆ ಕೆಲಸ ಮಾಡ್ತಿದ್ರಿ ಆ ಥರ ನೀವೀಗ ಮಾಡ್ತಿಲ್ಲ ಅಂತ ಬರ್ತಾ ಇದೆ. ಅಥವಾ ನಿಮ್ಮ ಜೊತೆ ತುಂಬ ರಾಂಗ್ ಆಗ್ತಿರ್ಬೋದು, ಲೈಕ್ ನಿಮ್ಮ ಹೆಡ್ ಯಾರಾದ್ರು ನೀವು ಆ ಥರ ಏನೂ ಮಾಡ್ತಿಲ್ಲ ಅಂದ್ಕೊಳ್ಳಿ, ದಟ್ಸ್ ಫೈನ್. ನೀವು ತುಂಬ ಒಳ್ಳೆ ವ್ಯಕ್ತಿ ಇರ್ಬೋದು, ಓಕೆ, ಬಟ್ ನಿಮ್ಮ ಜೊತೆ ಯಾರು ಕಲೀಗ್ಸ್ ಇದ್ದಾರೆ ಅಥವಾ ಬಾಸ್ ಇದ್ದಾರೆ ಅವ್ರ ಕಡೆಯಿಂದ ಒಂದು ಟಾರ್ಚರ್ ಜಾಸ್ತಿ ಆಗ್ತಿರ್ಬೋದು ಅಂತ ಕಾಣಿಸ್ತಿದೆ. ಅಥವಾ ನೀವು ಆ ಕೆಲಸ ಬಿಡಬೇಕಂತಿದ್ದೀರಾ, ಬಟ್ ನಿಮಗೆ ಬಿಡೋಕ್ಕೂ ಆಗ್ತಾ ಇಲ್ಲ ಬಿಕಾಸ್ ಬೇರೆ ಏನು ಆಪ್ಷನ್ ಇಲ್ಲ. ಈ ಥರ ಒಂದು ಪರಿಸ್ಥಿತಿಯಲ್ಲಿ ನೀವು ಇದ್ದೀರಾ ಅಂತ ಕಾಣಿಸ್ತಿದೆ. ಸೊ ಇಲ್ಲಿ ಓವರ್ ಆಲ್ ಏಂಜಲ್ ನಿಮಗೆ ಏನು ಹೇಳ್ತಿದ್ದಾರೆ ಫಾರ್ ದ ಮಂತ್ ಆಫ್ ಫೆಬ್ರವರಿ ಅಂದರೆ ಫರ್ಗಿವ್ನೆಸ್, ಅಂದರೆ ಕ್ಷಮಿಸುವುದು. ಐ ಥಿಂಕ್ ಫರ್ಗಿವ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾರಿಗೋ ನೀವು ತುಂಬ ಶಾಪಗಳು ಹಾಕ್ತಿರ್ಬೋದು, ಅಥವಾ ಬೇರೆ ಬೇರೆ ರೀತಿ ನೀವು ಯಾರಿಗಾದ್ರೂ ಹೇಳ್ಕೊತಿದ್ದೀರಾ ಅಂದರೆ ಅದನ್ನು ಸ್ಟಾಪ್ ಮಾಡಿ, ಅದರಿಂದನೇ ನಿಮ್ಮ ಅರ್ಧ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಸೊ ಫೆಬ್ರವರಿ ಮಂತಲ್ಲಿ ಆದಷ್ಟು ನೀವು ಫರ್ಗಿವ್ ಮಾಡೋ ಸ್ಟಾರ್ಟ್ ಮಾಡಿ. ನಾಟ್ ಓನ್ಲಿ ಟು ಅದರ್ಸ್, ಬೇರೆಯವ್ರಿಗೆ ಅಷ್ಟೇ ಅಲ್ಲ, ನಿಮಗೂ ಅಷ್ಟೇ. ಓಕೆ, ನಿಮ್ಮನ್ನು ನೀವು ಫರ್ಗಿವ್ ಮಾಡಬೇಕಾಗ್ತಿದೆ ಅಂತ ಬರ್ತಿದೆ. ಆ್ಯಂಡ್ ಆ ಫರ್ಗಿವ್ನೆಸ್ಸೇ ನಿಮಗೆ ಹೀಲ್ ಮಾಡೋದು. ಸೊ ಇನ್ ಕೇಸ್ ನೀವು ರೆಡಿ ಇದ್ದೀರಾ ಅಂದರೆ ನಾನು ನಿಮಗೆ ಒಂದು ಟೆಕ್ನಿಕ್ ಹೇಳ್ತೀನಿ, ದಟ್ ಈಸ್ ಕಾಲ್ಡ್ ಹೋಪೊನೊಪೊನೊ ಟೆಕ್ನಿಕ್. ಆಲ್ರೆಡಿ ನನ್ನ ಚಾನಲಲ್ಲಿ ಅವೈಲೇಬಲ್ ಇದೆ. ಶಾರ್ಟಾಗಿ ಹೇಳಬೇಕು ಅಂದರೆ ಏನು ಮಾಡಿ, ನಿಮಗೆ ಹೆಲ್ಪ್ ಆಗಲಿ ಅಂತ ನಾನು ಇದು ಟೆಕ್ನಿಕ್ ಬಗ್ಗೆ ಇಲ್ಲಿ ರಿವೀಲ್ ಮಾಡ್ತಿದ್ದೀನಿ ಶಾರ್ಟಾಗಿ. ಜಸ್ಟ್
ಕಣ್ಣು ಮುಚ್ಕೊಂಡು ಆರಾಮಾಗಿ 5 ಮಿನಿಟ್ಸ್ ನೆಮ್ಮದಿಯಾಗಿ ಒಂದು ಕಡೆ ಕೂತ್ಕೊಂಡು ದೇವರೇ ಅಥವಾ ಯೂನಿವರ್ಸ್ ಅಂತ ವಿಶ್ ಮಾಡಿಕೊಂಡು ಪ್ಲೀಸ್ ನನ್ನಿಂದ ಏನೇನು ತಪ್ಪಾಗಿದ್ದಾವೆ ಅಥವಾ ನಾನು ಬೇರೆಯವ್ರಿಗೆ ಏನೇನು ತಪ್ಪು ಮಾಡಿದ್ದೀನಿ, ವಾಟ್ ಎವರ್ ನನ್ನಿಂದ ಏನೇನು ಮಿಸ್ಟೇಕ್ಸ್ ಆಗಿದೆ ಅದನ್ನೆಲ್ಲ ನಾನು ಕ್ಷಮಿಸ್ತಿದ್ದೀನಿ. ಬೇರೆಯವ್ರಿಗೆಲ್ಲ ನಾನು ಬೇರೆಯವ್ರು ನನಗೆ ಏನೇನು ಪ್ರಾಬ್ಲಮ್ ಮಾಡಿದ್ದಾರೆ ಅವ್ರಿಗೆಲ್ರಿಗೂ ನಾನು ಕ್ಷಮಿಸ್ತಾ ಇದ್ದೀನಿ. ಆ್ಯಂಡ್ ನಾನು ಬೇರೆಯವ್ರಿಗೆ ಏನಾದ್ರು ಮಾಡಿದರೆ ಪ್ಲೀಸ್ ಅವರು ನನಗೆ ಕ್ಷಮಿಸೋ ಥರ ಮಾಡು. ನೀನು ನನಗೆ ಗಾಡ್ ಪ್ಲೀಸ್ ಯು ಆಲ್ಸೋ ಫರ್ಗಿವ್ ಮೀ ಅಂತ ವಿಶ್ ಮಾಡಿಕೊಂಡು ಆ್ಯಂಡ್ ನನ್ನನ್ನು ಹೀಲ್ ಮಾಡು ಅಂತ ವಿಶ್ ಮಾಡಿಕೊಂಡು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ಈ 4 ಒಂದು ಫ್ರೇಸ್ ಇರುತ್ತೆ ಹೋಪೋನೋಪೋನೋ ಪ್ರೇಯರಲ್ಲಿ. ಇದನ್ನು ನೀವು ಒಂದು 5 ನಿಮಿಷ ಚಾಂಟ್ ಮಾಡಿದ್ರೆ ಸಾಕು, ನೀವೇ ನೋಡ್ತೀರಾ, ಇಟ್ ವಿಲ್ ಹೆಲ್ಪ್ ಯು. ಓಕೆ, ಸೊ ಈ ಒಂದು ಥಿಂಗ್ನ ನೀವು ಮಾಡಬಹುದು ಅಂತ ಐ ಫೆಲ್ಟ್ guys. So this will definitely help you and take time and take decisions. Thank you guys.